ಬಂದು ಇವಳು ತಿಳಿದು ತಿಳಿದು ತಿಳಿಯದಂತೆ ಜೀವ. ತುಂಬ ದಿವಸದಿಂದ ಒಂದು ಪ್ರಶ್ನೆ ಇದೆ, ಆದರೆ ಉತ್ತರ ಮಾತ್ರ ಇನ್ನೂ ಸಿಕ್ಕಿಲ್ಲ. ಸೊ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಸಾಲೈಡು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಇನ್ನು ಬೆಳಗ್ಗೆನೇ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಚಪಾತಿ ಮಾಡ್ತಿದ್ರೆ ನನ್ನ ಮಗ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ. ಹೆಂಗಸಿಯೋದು ಕೈ ತೆಗಿ ನೋಡೋಣ. ಅಪ್ಪ ಅದು ಬೇಡ, ಅದು ಬೇಡ. ಹೆಂಗೆ ಮಕ್ಕಳಿಗೆ ಆಟ ಸಾಮಾನು ಕೊಟ್ಟರೆ ಆಟ ಆಡ್ತಾರೆ, ಆದರೆ ನಮ್ಮ ಮನೇಲಿ ತಿನ್ನೋದ್ರಲ್ಲೂ ಆಟ ಆಡ್ತದೆ ನನ್ನ ಪುಟಾಣಿ ಮಗ. ಆ ಚಪಾತಿ ಅದು ಊಟ ಅಲ್ಲ ಅವನಿಗೆ, ಗಾಡಿಗೆ ಸ್ಪೀಡ್ ಬ್ರೇಕರು ಮತ್ತು ಹಂಸು ಎಲ್ಲನೂ. ಈ ಪುಟಾಣಿ ಬ್ರೈನ್ಗೆ ಏನೇನು ಐಡಿಯಾ ಬರುತ್ತೋ ದೇವ್ರಿಗೆ ಗೊತ್ತು. ಅದು ಏನು ಏನು ಹಬ್ಸು ಹಂಸು ಹೆಂಗೆ ಹತ್ಸೋದು? ಚಪಾತಿ ಮಾಡೋ ಹಸಿಟ್ಟು ತಗೊಂಡು ನೀನು ಹಂಸು ಮಾಡ್ಕೊತಾ ಇದೆಯಾ? ಅವನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ರು ಇನ್ನು ಕೆಲಸಗಳು ಬೇಗ ಬೇಗ ಆಗೋಲ್ಲ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಡಲಿ ಅಂದ್ಬಿಟ್ಟು ನಾನು ಚಪಾತಿ ಎಲ್ಲ ಹೊಸ್ಕೊಂಡು ಒಂದೇ ಸಲ ಸುಟ್ಬಿಡ್ತೀನಿ. ಯಾಕಂದರೆ ಪದೇ ಪದೇ ಹೊಸ್ತಿ ಹಾಕೋದಾದ್ರೆ ಆಗೋಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಚಪಾತಿನೇ ಮಾಡಿಕೊಂಡೆ. ಚಪಾತಿ ಆದಮೇಲೆ ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಇನ್ನೊಂದು ಏನಂತಂದರೆ ತುಂಬ ದಿವಸದಿಂದ ಮೊದಲೇ ಹೇಳ್ದಂಗೆ ತುಂಬ ದಿವಸದಿಂದ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಪ್ರಶ್ನೆ ನನಗಿನ್ನೂ ಉತ್ತರನೇ ಸಿಕ್ಕಿಲ್ಲ. ಆ ಪ್ರಶ್ನೆಗೆ ನಾನು ಮಾತ್ರ ಈಗ ಇಲ್ಲ ನೀವು ನನ್ನ ಥರನೇನಾ, ಅಂದರೆ ನೀವು ಹೀಗೇನಾ ಯೋಚನೆ ಮಾಡೋದು, ಇಲ್ಲ ನನ್ನ ಥರನೇ ನೀವು ಮಾಡ್ತೀರಾ ಅಂತ ಇದು ವಿಡಿಯೋ ಕೊನೆವರೆಗೂ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಏನಂತಂದರೆ ಕೆಲವೊಂದು ಸಲ ನಾನು ಮಾಡೋ ಕೆಲಸ ನೋಡಿ ನನಗೆ ನಗು ಬರುತ್ತೆ. ಇನ್ನು ತಿಂಡಿ ಎಲ್ಲ ಮಾಡಿಕ್ಬಿಟ್ಟು ಪಾತ್ರೆ ತೊಳ್ಕೊಬಿಡೋಣ, ಆಮೇಲೆ ತಿಂಡಿ ಮಾಡೋಣ ಒಂದೇ ಸಲ ಅಂದ್ಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಬಂದೆ. ನಾನೇನು ಫುಲ್ಲು ತೊಳೆಯೋದೇನು ನಿಮ್ಗೆ ತೋರಿಸಿಲ್ಲ, ಯಾಕೆಂದರೆ ವ್ಲಾಗಲ್ಲೆಲ್ಲ ಬರೀ ಪಾತ್ರೆ ತೊಳೆಯೋದೇ ತೋರಿಸಿದ್ರೆ ಯಾರೂ ನೋಡೋಲ್ಲ. ಒಂದೊಂದು ಪಾತ್ರೆ ನಮ್ಮನ್ನು ಬಿಟ್ಟರು ನಾವು ಪಾತ್ರೆ ಬಿಟ್ಟರು ಪಾತ್ರೆ ನಮ್ಮನ್ನು ಬಿಡೋಲ್ಲ. ಅದಕ್ಕೆ ಬೇಜಾರಾಗುತ್ತೋ ಇಲ್ವೋ ಗೊತ್ತಿಲ್ಲ ಪಾತ್ರೆಗೆ, ಆದರೆ ಅದು ತಿಕ್ಕೋ ನಾರ್ಗಂತೂ ಬೇಜಾರಾಗ್ಬಿಡುತ್ತೆ. ತಿಕ್ಕಿ ನನ್ನನ್ನು ಸಣ್ಣ ಮಾಡ್ತಾ ಇದ್ದೀರಾ ಅಂತ ಅಷ್ಟು ಪಾತ್ರೆ ತೊಳಿತೀವಿ ನಾವು ದಿವಸದಲ್ಲಿ. ಇದಾದಮೇಲೆ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಒಂದು ರೌಂಡು ಪಾತ್ರೆ ಮುಗೀತು. ಈಗ ಇನ್ನೂ ಒಂದು ರೌಂಡ್ ಫ್ರಿಜ್ಜಲ್ಲಿ ಇರೋದೆಲ್ಲ ತೆಗ್ದು ಹಾಕಿ ಇನ್ನೂ ಒಂದು ರೌಂಡ್ ತೊಳಿಬೇಕು. ಅದಕ್ಕಿಂತ ಮುಂಚೆ ತೊಳೆಯೋಕ್ಕೆ ಎನರ್ಜಿ ಬೇಕಲ್ಲ, ಅದಕ್ಕೆ ಫಸ್ಟ್ ತಿಂಡಿ ಮಾಡ್ಕೊಬಿಡೋಣ, ಆಮೇಲೆ ತೊಳೆಯೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡಿಕೊಂಡು ಅದೇ ಆವಾಗಲೇ ಹೇಳ್ದಂಗೆ ನಾನು ಮಾತ್ರ ಈಗ ಇಲ್ಲ ನೀವು ಈಗೇನಾ ಅಂತ ಅನ್ನೋದಕ್ಕೆ ಏನಪ್ಪ ಅದು ವಿಷಯ ಅಂತಂದರೆ ಏನು ಗೊತ್ತಾ, ರಾತ್ರಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ನಾನು ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಏನೇನು ಮಾಡಬೇಕು, ಏನು ತಿಂಡಿ ಮಾಡಬೇಕು ಅಂತ ಫುಲ್ಲು ಮನಸ್ಸಲ್ಲಿ ಮೈಂಡಲ್ಲಿ ಎಲ್ಲ ಟೈಮ್ ಟೇಬಲ್ ಹಾಕ್ಕೊಂಡು ಯೋಚನೆ ಮಾಡಿ ಮನಗಿರ್ತೀನಿ. ಆದರೆ ಬೆಳಗ್ಗೆ ಎದ್ಮೇಲೆ ಟೈಮ್ ಟೇಬಲೇ ಒಂದು ಕಡೆ ಹೋಗಿರ್ತದೆ, ನಾನೇ ಒಂದು ಕಡೆ ಇರ್ತೀನಿ. ನಿಮಗೂ ಆ ಥರ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಇದೊಂದು ಆಯಿತಾ. ಆಮೇಲೆ ನೆಕ್ಸ್ಟು ಏನಪ್ಪ ಅಂತಂದರೆ ಇನ್ನೊಂದು ನನ್ನ ಬಗ್ಗೆ ತಿಳ್ಕೊಳಕ್ಕೆ ಇನ್ನೂ ತುಂಬ ಐತೆ ಬಿಡಿ, ಆದರೆ ಸ್ವಲ್ಪ ಹೆಂಗೆ ಕಾಮಿಡಿ ಅನಿಸುತ್ತೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಅದೇ ಥರ ಅನ್ನಿಸ್ಬೋದು, ನಾನು ಇಷ್ಟು ಕಾಮಿಡಿಯಾಗಿದ್ದೀನಿ ಅಂತ. ನನ್ನಂಗೆ ನೀವು ಇದ್ದರೆ. ಅದಾದಮೇಲೆ ಏನೋ ತರಕ್ಕೆ ಹೋಗಿರ್ತೀನಿ ಅಂಗಡಿಗೆ, ಇಲ್ಲಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀನಿ ಏನೇನು ತರಬೇಕು ಏನೇನಿಲ್ಲ ಅಂತ. ಬಟ್ ಅಂಗಡಿಗೆ ಹೋದಾದ್ಮೇಲೆ ಅಲ್ಲೂ ಒಂದು 10 ನಿಮಿಷ ಯೋಚನೆ ಮಾಡ್ತೀನಿ, ಏನು ತರಕ್ಕೆ ಬಂದೆ ನಾನು ಅಂಗಡಿಗೆ ಅಂತ. ಯೋಚನೆ ಮಾಡಾದ್ಮೇಲೂ ಎಲ್ಲ ತೊಗೊತೀನಿ, ಏನು ತರಬೇಕು ಅಂತ ಹೋಗಿರ್ತೀನೋ ಅದನ್ನೇ ತೊಗೊಂಡು ಬಂದಿರಲ್ಲ. ಎಷ್ಟೋ ಒಂದು ಸಲ ಈ ಥರ ಮಾಡಿಕೊಂಡು ನನ್ನ ಹಸ್ಬೆಂಡ್ ಕೈಲಿ ಬೈಸ್ಕೊಂಡಿದ್ದೀನಿ, ಏನು ತರಕ್ಕೆ ಹೋಗಿರ್ತೀಯ, ಒಂದು ತರಕ್ಕೆ ಹೋದರೆ ಅದನ್ನು ಬಿಟ್ಟು ಇನ್ನೊಂದು ತಂದಿರ್ತೀಯ ನೀನು ಅಂತ. ಆಮೇಲೆ ಮನೆಗೆ ಬಂದಮೇಲೆ ನೆನಪಾಗುತ್ತೆ, ಅಯ್ಯೋ ನಾನು ತರಕ್ಕೆ ಹೋಗಿದ್ದು ಇದಕ್ಕೆ ಇದನ್ನು ಬಿಟ್ಟು ಎಲ್ಲ ತಂದಿದ್ದೀನಲ್ಲ ಅಂತ. ಆವಾಗ ಮತ್ತೆ ಏನು ಮಾಡ್ತೀನಿ, ಮತ್ತೆ ಓಡ್ತೀನಿ ತರೋಕ್ಕೆ. ಇದು ನನಗೆ ತುಂಬ ಸಲ ಈ ಥರ ಆಗೈತೆ, ನಿಮಗೂ ಈ ಥರನೇ ಆಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆಮೇಲೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ ಮೊಬೈಲು. ನಮ್ಮ ಮನೇಲಂತೂ ಮೊಬೈಲ್ ವಿಷಯಕ್ಕೆ ಮುಂಚೆ ತುಂಬ ಬೈಸ್ಕೊತಿದ್ದೆ, ಬಟ್ ಇವಾಗಿಲ್ಲ. ಏನಂತ ಅಂದರೆ ಒಂದು ಕೆಲಸ ಮಾಡ್ತಾ ಇರ್ತೀನಿ, ಅದಾದಮೇಲೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಬರ್ತೀನಿ, ಇರು ಒಂದು 5 ನಿಮಿಷ ಮೊಬೈಲ್ ನೋಡ್ಬಿಟ್ಟು ಹೋಗೋಣ ಅಂತ. ಬಟ್ 5 ನಿಮಿಷ ಅಂದ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ 5 ನಿಮಿಷನೇ ಆಗಿರಲ್ಲ. ಕೊನೆಗೆ ಟೈಮ್ ನೋಡಿದಾಗ 5 ನಿಮಿಷ ಅಲ್ಲ, 1 ಅವರೇ ಆಗೋಗಿರುತ್ತೆ. ಅವಾಗ ಇಷ್ಟೊತ್ತಾಗೋಯ್ತಾ, ಇವಾಗ ತಾನೇ 5 ನಿಮಿಷದಿಂದ ನಾನು ಮೊಬೈಲ್ ನೋಡ್ತಿರೋದು ಅಂತ ಅನಿಸುತ್ತೆ. ಇನ್ನೊಂದು ಏನಂದರೆ ಇದಂತೂ ತುಂಬ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಹಂಗೆ ಮಾಡ್ತೀರಾ,
ನಾನು ಸಹ ಹಂಗೆ ಮಾಡ್ತೀನಿ. ಎಲ್ಲರೂ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಜನ ನನ್ನ ಥರನೂ ಮಾಡ್ಬೋದು. ಏನಂದರೆ ಬೇರೆಯವ್ರು ಆಯಿತು ನನ್ನ ಜೀವನದಲ್ಲಿ ಹಿಂಗೆ ಆಗ್ತಾಯಿದೆ, ನನಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಎಲ್ಲರೂ ಹೇಳೋಂಗೆ ನಾನು ಹೇಳ್ತೀನಿ, ಅಯ್ಯೋ ಏನಾಗಲ್ಲ ಬಿಡು, ಎಲ್ಲ ಇದ್ದಿದ್ದೆ ಜೀವನದಲ್ಲಿ, ಇರೋದೊಂದು ಜೀವನ, ಚಿಲ್ಲಾಗಿರಬೇಕು, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ, ಎಲ್ಲ ಸರಿಯಾಗುತ್ತೆ ಅಂತ ಎಲ್ಲರಿಗೂ ಮೋಟಿವೇಶ್ನಲ್ ಕೊಡ್ತೀನಿ. ನನ್ನ ಮಾತು ನಾನೇ ನೋಡಿದ್ರೆ, ಅಂದರೆ ನನ್ನ ಮಾತು ನಾನು ಹೇಳಿರೋದನ್ನ ಜ್ಞಾಪಿಸ್ಕೊಂಡ್ರೆ ನಾನೇನಾದರೂ ಮೋಟಿವೇಶನ್ ಸ್ಪೀಕರಾ ಅಂತ ನನಗೆ ಒಂದೊಂದು ಸಲ ಅನಿಸುತ್ತೆ. ಆದರೆ ಅದೇ ನನ್ನ ಲೈಫಲ್ಲಿ ಏನಾನ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಆಗಿಬಿಟ್ರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಅಯ್ಯೋ ಹಿಂಗಾಗೋಯ್ತಲ್ಲ, ಈ ಮುಂದೆ ಏನು ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅದೇ ಯೋಚನೆ ಮಾಡ್ತಿರ್ತೀನಿ. ಆವಾಗ ನನಗೆ ಅನ್ನಿಸ್ತದೆ, ನಾನು ಬೇರೆಯವ್ರಿಗೆ ಮೋಟಿವೇಶನ್ ಕೊಡ್ತಿದ್ನಲ್ಲ, ನನ್ನ ಮೋಟಿವೇಶನಲ್ಲಿ ಇವಾಗ ಎಲ್ಲಿಗೆ ಹೋಗಿದೆ, ಯಾವ ಊರಲ್ಲಿ ಹೋಗಿ ನಿಂತಿದೆ ಅಂತ ಅಂದ್ಬಿಟ್ಟು ನನಗೆ ನಾನೇ ಅಂದ್ಕೊಂಡು ಆಮೇಲೆ ಸಮಾಧಾನ ಮಾಡ್ಕೊತೀನಿ. ಬಟ್ ಯೋಚನೆ ಮಾಡಾದ್ಮೇಲೆ ಸಮಾಧಾನ ಮಾಡ್ಕೊತೀನಿ ನಾನು. ಈ ಥರನೇ ತುಂಬ ನಡೀತಾ ಇರ್ತದೆ. ಹೊರ್ಗಡೆಯಿಂದ ನೋಡಿದ್ರೆ ಎಷ್ಟು ಫನ್ನಿ ಆಗಿದ್ದೀನ ನಾನು ಅಂತ ಇವಾಗ ನಾನು ವೀಡಿಯೋ ಮಾಡುವಾಗ ಅನ್ನಿಸ್ತೈತೆ. ಎಲ್ಲ ಮನುಷ್ಯರಲ್ಲೂ ಅಷ್ಟೇ ಸೀರಿಯಸ್ನೆಸ್ಸು ಇರುತ್ತೆ, ಕಾಮಿಡಿನೂ ಇರುತ್ತೆ, ಎಲ್ಲನೂ ಮಿಕ್ಸ್ ಮಾಡಿನೇ ಒಬ್ಬ ಮನುಷ್ಯ ರೂಪುಗೊಂಡಿರ್ತಾನೆ. ಅಂದರೆ ನಮಗೆ ನಾವು ಕಂಡ್ಕೋಬೇಕು ಅಷ್ಟೇ. ನಿಮಗೂ ಇದೇ ಥರ ಅನ್ನಿಸಿದ್ಯಾ ಏನಾದರೂ, ನಿಮಗೂ ಈ ಥರನೇ ಆಗುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಮಾತ್ರ ಹೀಗಿದ್ದೀನಿ ಅಂದರೆ ಅದು ತುಂಬ ಅನ್ಯಾಯ ಅಂತ ಅನಿಸುತ್ತೆ ನನಗೆ. ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡುವಾಗೂ ತುಂಬ ನಗು ಬರ್ತಿತ್ತು. ಹಿಂಗೆ ನಾನು ಮಾತ್ರ ಹೀಗೇನಾ, ನಾನು ಹಿಂಗಿದ್ದೀನಾ ಅಂತ. ಆದರೆ ಅದು ಕೆಲಸ ಮಾಡುವಾಗ ನಮಗೆ ಗೊತ್ತಾಗಲ್ಲ, ಕೂತ್ಕೊಂಡು ಯೋಚನೆ ಮಾಡಿದಾಗ ಅದರಿಂದ ಏನೇನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ನಿಮಗೂ ಇದೇ ಥರ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಜೊತೆ ನೀವು ಇದ್ದೀರಾ, ನೀವು ಯೋಚನೆ ಮಾಡ್ತೀರಾ ಅಂತ ನಾನು ತಿಳ್ಕೊತೀನಿ. ಆಮೇಲೆ ನನಗೂ ಕ್ಯೂರಿಯಾಸಿಟಿ ಇದೆ, ನನ್ನ ಥರನೂ ಯೋಚನೆ ಮಾಡ್ತಾರಾ, ನನ್ನ ಥರನೂ ಥಿಂಕಿಂಗ್ ಬೇರೆಯವ್ರಿಗೂ ಬರುತ್ತಾ ಅಂತ. ಸೊ ಎಷ್ಟು ಜನ ಇದ್ದೀರಾ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಊರಿಗೆ ಹೋಗಿದ್ವಲ್ಲ, ಊರಿಂದ ಮತ್ತೆ ಕಾಳನ್ನು ಕೊಟ್ಟು ಕಳಿಸಿದ್ರು. ಅದನ್ನು ಬಿಸಿಲಿಗೆ ಹಾಕೋಣ, ಇಲ್ಲಾಂದರೆ ಹುಳ ಬಂದುಬಿಡುತ್ತೆ ಅಂದ್ಬಿಟ್ಟು ಬಿಸಿಲಿಗೆ ಹಾಕ್ತಿದ್ದೆ. ಇನ್ನು ಗೊತ್ತಲ್ವ ನಾನೆಲ್ಲಿರ್ತೀನೋ ನನ್ನ ಮಗನೂ ಅಲ್ಲೇ ಇರ್ತಾನೆ. ಅವನು ಕಿತಾಪತಿ ಅಂದರೆ ದೊಡ್ಡ ಕಿತಾಪತಿ. ಅವನನ್ನು ಸಂಭಾಳಿಸ್ಕೊಂಡು ಕಾಳು ಒಣಗಿಸ್ಕೊಳೋದಂದ್ರೂ ತುಂಬ ಅಂದರೆ ತುಂಬ ಕಷ್ಟ. ಇನ್ನೆಲ್ಲ ಬೇಗ ಬೇಗ ಅದನ್ನು ಒಣಗಾಕಿ ಇನ್ನು ಪೂಜೆಗೆ ಹೂವು ತಗೊಳ್ಳೋಣ ಅಂತ ಹೂವು ತಗೊಂಡೆ. ಇನ್ನು ಅದಾದಮೇಲೆ ಅಷ್ಟೇ, ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನಗೆ ಇದನ್ನ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ನನ್ನ ಥರನೇ ಇರ್ತಾರೆ ಜನ, ಬಟ್ ಅವ್ರು ಯೋಚನೆ ಮಾಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಯಾಕೆಂದರೆ ಅವ್ರಿಗೆ ಕೂತ್ಕೊಂಡು ಯೋಚಿಸಿದರೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಂತರನೂ ನೀವು ಯೋಚನೆ ಮಾಡ್ತೀರಾ, ನೀವು ಹೀಗೇನಾ ಅಂತಲೂ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ. ಗೊತ್ತಲ್ಲ, ಇದು ಸ್ನೇಹ ಜೊತೆ ರಿಯಲ್ ಲೈಫ್. ಏನಿದೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಜಾಸ್ತಿ ಇರಲಿ. ಟೇಕ್ ಕೇರ್, ಬಾಯ್ ಬಾಯ್.